ನಾವು ಈರುಳ್ಳಿ ಉತ್ತಪ್ಪಮ್ಮ ಈ ಥರ ಎಲ್ಲ ಮಾಡ್ಕೊಂಡು ತಿಂದಿರ್ತೀವಿ. ಬನ್ನಿ ಇವತ್ತೊಂದು ಬೇರೆಯಾಗಿ ಮಸಾಲ ಉತ್ತಪ್ಪಮ್ಮವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕಾಗಿ ನಾವು ಮೊದಲು ಒಂದು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಈ ಹಿಟ್ಟನ್ನು ಹಿಂದಿನ ದಿನನೇ ನಾವು ಬೇಳೆ ಎಲ್ಲ ನೆನೆ ಹಾಕಿ ಫರ್ಮೆಂಟೇಷನ್ ಮಾಡಬೇಕು. ಅದಕ್ಕಾಗಿ ನಾನು ತಗೋತಾ ಇದ್ದೀನಿ ಸುಮಾರು 2 ಕಪ್ಪಷ್ಟು ದೋಸೆ ಅಕ್ಕಿ ಹಾಗೂ 2 ಕಪ್ಪಷ್ಟು ಬಾಯ್ಲ್ಡ್ ರೈಸು. ನೀವು ಬೇಕಂದ್ರೆ ದೋಸೆ ಅಕ್ಕಿನೂ ತಗೋಬಹುದು. ಹಾಗೂ 1 ಕಪ್ಪಷ್ಟು ಉದ್ದಿನ ಕಾಳು, ಅರ್ಧ ಕಪ್ಪಷ್ಟು ಕಡಲೆಬೇಳೆ, ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಮೆಂತ್ಯ ಹಾಗೂ ಅರ್ಧ ಕಪ್ಪಷ್ಟು ಅವಲಕ್ಕಿ. ಇದನ್ನೆಲ್ಲ ಹಾಕೊಂಡು ಸುಮಾರು 2-3 ಸರ್ತಿ ಸರಿಯಾಗಿ ತೊಳ್ಕೊಂಬಿಡಿ. ಇದನ್ನು ಸರಿಯಾಗಿ ತೊಳ್ಕೊಂಡ್ಮೇಲೆ ಇದಕ್ಕೆ ನೆನೆಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಸುಮಾರು 5ರಿಂದ 6 ಗಂಟೆವರೆಗೂ ನೆನೆಗೆ ಬಿಟ್ಬಿಡಿ. ಇವಾಗ ನಮ್ಮದು ಬೇಳೆ ಎಲ್ಲ 5ರಿಂದ 6 ಗಂಟೆವರೆಗೂ ನೆನೆದಾಗಿದೆ. ಬನ್ನಿ ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಇದನ್ನು ನೀವು ಗ್ರೈಂಡರಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ಳಿ, ಅಥವಾ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋಬಹುದು. ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋಬೇಕಾದ್ರೆ ಸ್ವಲ್ಪ ತಣ್ಣೀರು ಅಂದ್ರೆ ಫ್ರಿಜ್ಜಲ್ಲಿ ಇಟ್ಟಿರೋ ನೀರನ್ನು ಹಾಕೊಂಡು ರುಬ್ಕೊಳ್ಳಿ. ಇದರಿಂದ ನಮ್ಮ ಮಿಕ್ಸಿ ಬೇಗನೆ ಬಿಸಿ ಆಗಲ್ಲ. ನೋಡಿ, ನಮ್ಮ ಹಿಟ್ಟು ಈ ತರ ನುಣ್ಣಗೆ ಪೇಸ್ಟ್ ಆಗಿರ್ಬೇಕು. ಆಮೇಲೆ ಇದನ್ನ ಒಂದು ಆಳವಾದ ಪಾತ್ರೆಯಲ್ಲಿ ಹಾಕೊಂಡು ಇದನ್ನೊಂದು ಸರ್ತಿ ಸರಿಯಾಗಿ ಕಲಿಸ್ಕೊಂಡ್ಬಿಡಿ. ಆಮೇಲೆ ಇದನ್ನ ನಾವು ಸುಮಾರು 10ರಿಂದ 12 ಗಂಟೆವರೆಗೂ ಫರ್ಮೆಂಟೇಷನ್ ಆಗೋಕ್ಕೆ ಬಿಟ್ಬಿಡ್ಬೇಕು. ನೋಡಿ, ನಮ್ದು ಹಿಟ್ಟೀಗ 10ರಿಂದ 12 ಗಂಟೆವರೆಗೂ ಫರ್ಮೆಂಟೇಷನ್ ಆಗಿದೆ. ಇವಾಗ ನಮಗೆ ದೋಸೆ ಮಾಡೋಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನು ತೆಗೆದುಕೊಂಡು ಇದಕ್ಕೆ ನಮಗೆ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರು ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಅಷ್ಟು ರವೆ, ಮೀಡಿಯಂ ರವೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕೊಂಡು ಒಂದು ಸರ್ತಿ ಕಲಿಸ್ಕೊಂಡ್ಬಿಡಿ. ಇಲ್ಲಿ ನೀವು ಸ್ವಲ್ಪ ಸಕ್ಕರೆಯನ್ನು ಹಾಕೊಂಡ್ರೆ ನಮ್ಮ ದೋಸೆ ಕಲರು ತುಂಬ ಚೆನ್ನಾಗಿ ಬರುತ್ತೆ. ಇದು ಆಪ್ಷನಲ್ಲು, ನೀವು ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನೆಲ್ಲ ಸರಿಯಾಗಿ ಕಲಿಸ್ಬಿಟ್ರೆ ನಮ್ದು ಹಿಟ್ಟೀಗ ತಯಾರಾಯಿತು. ಬನ್ನಿ ಈಗ ದೋಸೆ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಮಸಾಲ ಉತ್ತಪ್ಪಂಗೆ ಮಸಾಲೆ ರೆಡಿ ಮಾಡ್ಕೋಬೇಕು. ಇದಕ್ಕಾಗಿ ನಾನು ತಗೋತಾ ಇದ್ದೀನಿ ಸಣ್ಣಗೆ ಹೆಚ್ಚಿರುವ ಸ್ವಲ್ಪ ಈರುಳ್ಳಿ, ಸ್ವಲ್ಪ ತುರಿದ ಗಜ್ಜರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಣ್ಣಗೆ ಹೆಚ್ಚಿರುವ ಶುಂಠಿ, ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿರೋದು ಹಾಗೂ ಸ್ವಲ್ಪ ಗೋಡಂಬಿ, ಸ್ವಲ್ಪ ಜೀರಿಗೆ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕೊಂಡು ಒಂದು ಸರ್ತಿ ಸರಿಯಾಗಿ ಕಲಿಸ್ಕೊಂಬಿಡಿ. ಬನ್ನೀಗ ದೋಸೆ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ಅದಕ್ಕಾಗಿ ನಾನು ಬಿಸಿಯಾದ ಕಾವಲಿಗೆ ಸ್ವಲ್ಪ ಎಣ್ಣೆ ಸವರಿ ಇಲ್ಲಿ ದೋಸೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇಲ್ಲಿ ದೋಸೆ ಸ್ವಲ್ಪ ದಪ್ಪಾಗಿ ಬರುತ್ತೆ. ದೋಸೆ ಹಿಟ್ಟನ್ನು ಸವರ್ಕೊಂಡು ಅದ್ರ ಮೇಲೆ ನಮ್ಮದು ಮಸಾಲೆಯನ್ನು ಹಾಕೋಬೇಕು. ಮಸಾಲೆ ಮೇಲೆ ಸ್ವಲ್ಪ ಬೆಣ್ಣೆ ಹಾಗೂ ಎಣ್ಣೆಯನ್ನು ಹಾಕೊಂಡು ಇದನ್ನು ಸರಿಯಾಗಿ ಬೇಯಿಸ್ಕೊಳ್ಳಿ. ಇದೇ ಹಿಟ್ಟಿನಿಂದ ನೀವು ಬೇಕಂದರೆ ಮಸಾಲೆ ದೋಸೆ, ಈರುಳ್ಳಿ ಉತ್ತಪ್ಪಮ್ಮು, ಸೆಟ್ ದೋಸೆ ಇದನ್ನು ಮಾಡ್ಕೋಬೋದು. ನೋಡಿ, ನಮ್ದೀಗ ಮಸಾಲ ಉತ್ತಪ್ಪಮ್ ತಯಾರಾಯಿತು. ಬನ್ನಿ ಇದನ್ನು ಸರ್ವ್ ಮಾಡೋಣ. ಇದನ್ನು ನಾವು ಕೊಬ್ಬರಿ ಚಟ್ನಿ ಮತ್ತು ವೆಜಿಟೇಬಲ್ಸ್ ಸಾಗು ಜೊತೆ ಸರ್ವ್ ಮಾಡ್ಬೋದು. ಈ ರೆಸಿಪಿಯನ್ನು ಹೋಟೆಲ್ ಶೈಲಿಯ ಮಸಾಲ ಉತ್ತಪ್ಪ ರೆಸಿಪಿಯನ್ನು ನೀವು ಖಂಡಿತವಾಗಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.